ಕನ್ನಡ ನಾನು ನಾಗೇಂದ್ರ ಬಾಬು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ. ಅದು ಮಡಿಕೇರಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇದ್ದು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಅಹೋರಾತ್ರಿ ಧರಣಿ. ತಮಟೆ ಹೊಡೆದು ಹಾಡಾಡೋ ಮೂಲಕ ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಪ್ರತಾಪ್ ಸಿಂಹ, ಕೆಜಿ ಬೋಪಯ್ಯ, ಮಾಜಿ ಸಚಿವ ಅಪ್ಪಚ್ಚ ರಂಜನ್ ಭಾಗಿಯಾಗಿದ್ದಾರೆ. ಬೆಳಗ್ಗೆಯಿಂದ ನಡೀತಾ ಇರುವಂತಹ ಈ ಧರಣಿ ಅಹೋರಾತ್ರಿ ಮುಂದುವರೆದಿದೆ. ನಾಳೆ ಕೂಡ ಈ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ತಮಟೆಯನ್ನು ಹೊಡೆದು ಹಾಡನ್ನು ಹಾಡ್ತಾ ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಡ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಜಿ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಧರಣಿಯಲ್ಲಿ ಚಲನ್ ಕುಮಾರ್ ಅವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಧರಣಿಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರಾದಂತ ಮಡಿಕೇರಿ ನಗರಮಂಡಲದ ಅಧ್ಯಕ್ಷರು ಆತ್ಮೀಯರಾದಂತಹ ಉಮೇಶ್ ಸುಬ್ರಹ್ಮಣ್ಯ, ಜನಪ್ರತಿನಿಧಿಗಳಿಗೆ, ಮಾಜಿ ಜನಪ್ರತಿನಿಧಿಗಳಿಗೆ, ಭಾರತೀಯ ಜನತಾ ಪಕ್ಷದ ವಿವಿಧ ಸ್ಥಳಗಳ ಎಲ್ಲ ಬರೀ ಭಾಗ್ಯಗಳ ಬಗ್ಗೆ ಬಡಾಯಿ ಕೊಚ್ಕೊಂಡು ಭಾಷಣವನ್ನ ಮುಗಿಸ್ತಾರೆ. ನಾಳೆ ಕರ್ನಾಟಕ ಜನಕ್ಕೆ ಈ ರಾಜ್ಯ ಸರ್ಕಾರ ಎಷ್ಟು ಸಾಲ ಮಾಡಿದೆ ಅನ್ನೋದು ಅಟ್ಲೀಸ್ಟ್ ಡಾಕ್ಯುಮೆಂಟ್ ಅಲ್ಲಾದ್ರೂ ಸಿಗುತ್ತೆ. ಸಿದ್ದರಾಮಯ್ಯ 2013ರಿಂದ 2018 ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅದಕ್ಕಿಂತ ಮೊದಲು ಬಂದಂತ ಎಲ್ಲಾ ಮುಖ್ಯಮಂತ್ರಿಗಳನ್ನು ಒಂದು ತಕಡಿಗೆ ಹಾಕಿದ್ರೆ, ಇವ್ರನ್ನ ಒಂದು ತಕಡಿಗೆ ಹಾಕಿದ್ರೆ ಅದಕ್ಕಿಂತ ಜಾಸ್ತಿ ಇವರು ಸಾಲ ಮಾಡಿದ್ರು. ಈಗ ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಕರ್ನಾಟಕದ ಸಾಲದ ಪ್ರಮಾಣವನ್ನ ಯಥೇಚ್ಛವಾಗಿ ಜಾಸ್ತಿ ಮಾಡಿದರೆ ನಾಳೆ ಎಕ್ಸಾಕ್ಟ್ ಫಿಗರ್ ಗೊತ್ತಾಗುತ್ತೆ ನಮಗೆ. ಅವ್ರಿಗೂ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕವನ್ನ ಸಾಲದ ಸುಳಿಗೆ ಸಿಲುಕಿಸಿದಂತ ವ್ಯಕ್ತಿಯಾಗಿ ದಾಖಲಾಗ್ತಾರೆ. ಕನ್ನಡ ನಾನು ನಾಗೇಂದ್ರ ಬಾಬು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ. ಅದು ಮಡಿಕೇರಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇದ್ದು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಅಹೋರಾತ್ರಿ ಧರಣಿ. ತಮಟೆ ಹೊಡೆದು ಹಾಡಾಡೋ ಮೂಲಕ ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಪ್ರತಾಪ್ ಸಿಂಹ, ಕೆಜಿ ಬೋಪಯ್ಯ, ಮಾಜಿ ಸಚಿವ ಅಪ್ಪಚ್ಚ ರಂಜನ್ ಭಾಗಿಯಾಗಿದ್ದಾರೆ. ಬೆಳಗ್ಗೆಯಿಂದ ನಡೀತಾ ಇರುವಂತಹ ಈ ಧರಣಿ ಅಹೋರಾತ್ರಿ ಮುಂದುವರೆದಿದೆ. ನಾಳೆ ಕೂಡ ಈ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ತಮಟೆಯನ್ನು ಹೊಡೆದು ಹಾಡನ್ನು ಹಾಡ್ತಾ ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಡ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಾಜಿ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಧರಣಿಯಲ್ಲಿ ಚಲನ್ ಕುಮಾರ್ ಅವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಧರಣಿಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರಾದಂತ ಮಡಿಕೇರಿ ನಗರಮಂಡಲದ ಅಧ್ಯಕ್ಷರು ಆತ್ಮೀಯರಾದಂತಹ ಉಮೇಶ್ ಸುಬ್ರಹ್ಮಣ್ಯ, ಜನಪ್ರತಿನಿಧಿಗಳಿಗೆ, ಮಾಜಿ ಜನಪ್ರತಿನಿಧಿಗಳಿಗೆ, ಭಾರತೀಯ ಜನತಾ ಪಕ್ಷದ ವಿವಿಧ ಸ್ಥಳಗಳ ಎಲ್ಲ ಬರೀ ಭಾಗ್ಯಗಳ ಬಗ್ಗೆ ಬಡಾಯಿ ಕೊಚ್ಕೊಂಡು ಭಾಷಣವನ್ನ ಮುಗಿಸ್ತಾರೆ. ನಾಳೆ ಕರ್ನಾಟಕ ಜನಕ್ಕೆ ಈ ರಾಜ್ಯ ಸರ್ಕಾರ ಎಷ್ಟು ಸಾಲ ಮಾಡಿದೆ ಅನ್ನೋದು ಅಟ್ಲೀಸ್ಟ್ ಡಾಕ್ಯುಮೆಂಟ್ ಅಲ್ಲಾದ್ರೂ ಸಿಗುತ್ತೆ. ಸಿದ್ದರಾಮಯ್ಯ 2013ರಿಂದ 2018 ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅದಕ್ಕಿಂತ ಮೊದಲು ಬಂದಂತ ಎಲ್ಲಾ ಮುಖ್ಯಮಂತ್ರಿಗಳನ್ನು ಒಂದು ತಕಡಿಗೆ ಹಾಕಿದ್ರೆ, ಇವ್ರನ್ನ ಒಂದು ತಕಡಿಗೆ ಹಾಕಿದ್ರೆ ಅದಕ್ಕಿಂತ ಜಾಸ್ತಿ ಇವರು ಸಾಲ ಮಾಡಿದ್ರು. ಈಗ ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಕರ್ನಾಟಕದ ಸಾಲದ ಪ್ರಮಾಣವನ್ನ ಯಥೇಚ್ಛವಾಗಿ ಜಾಸ್ತಿ ಮಾಡಿದರೆ ನಾಳೆ ಎಕ್ಸಾಕ್ಟ್ ಫಿಗರ್ ಗೊತ್ತಾಗುತ್ತೆ ನಮಗೆ. ಅವ್ರಿಗೂ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕವನ್ನ ಸಾಲದ ಸುಳಿಗೆ ಸಿಲುಕಿಸಿದಂತ ವ್ಯಕ್ತಿಯಾಗಿ ದಾಖಲಾಗ್ತಾರೆ. ಕನ್ನಡ ನಾನು ನಾಗೇಂದ್ರ ಬಾಬು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ. ಅದು ಮಡಿಕೇರಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇದ್ದು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಅಹೋರಾತ್ರಿ ಧರಣಿ. ತಮಟೆ ಹೊಡೆದು ಹಾಡಾಡೋ ಮೂಲಕ ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಪ್ರತಾಪ್ ಸಿಂಹ, ಕೆಜಿ ಬೋಪಯ್ಯ, ಮಾಜಿ ಸಚಿವ ಅಪ್ಪಚ್ಚ ರಂಜನ್ ಭಾಗಿಯಾಗಿದ್ದಾರೆ.
ಬೆಳಗ್ಗೆಯಿಂದ ನಡೀತಾ ಇರುವಂತಹ ಈ ಧರಣಿ ಅಹೋರಾತ್ರಿ ಮುಂದುವರೆದಿದೆ. ನಾಳೆ ಕೂಡ ಈ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ತಮಟೆಯನ್ನು ಹೊಡೆದು ಹಾಡನ್ನು ಹಾಡ್ತಾ ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಡ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ವಾಗತವನ್ನು ಬಯಸ್ತಿದ್ದೇನೆ. ಮಾಜಿ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ಧರಣಿಯಲ್ಲಿ ಚಲನ್ ಕುಮಾರ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಧರಣಿಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರಾದಂತ ಮಡಿಕೇರಿ ನಗರಮಂಡಲದ ಅಧ್ಯಕ್ಷರು ಆತ್ಮೀಯರಾದಂತ ಉಮೇಶ್ ಸುಬ್ರಹ್ಮಣ್ಯ, ಜನಪ್ರತಿನಿಧಿಗಳಿಗೆ, ಮಾಜಿ ಜನಪ್ರತಿನಿಧಿಗಳಿಗೆ, ಭಾರತೀಯ ಜನತಾ ಪಕ್ಷದ ವಿವಿಧ ಸ್ಥಳಗಳ ಎಲ್ಲ ಬರೀ ಭಾಗ್ಯಗಳ ಬಗ್ಗೆ ಬಡಾಯಿ ಕೊಚ್ಕೊಂಡು ಭಾಷಣವನ್ನ ಮುಗಿಸ್ತಾರೆ. ನಾಳೆ ಕರ್ನಾಟಕ ಜನಕ್ಕೆ ಈ ರಾಜ್ಯ ಸರ್ಕಾರ ಎಷ್ಟು ಸಾಲ ಮಾಡಿದೆ ಅನ್ನೋದು ಅಟ್ಲೀಸ್ಟ್ ಡಾಕ್ಯುಮೆಂಟ್ ಅಲ್ಲಾದ್ರೂ ಸಿಗುತ್ತೆ. ಸಿದ್ದರಾಮಯ್ಯ 2013ರಿಂದ 2018 ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅದಕ್ಕಿಂತ ಮೊದಲು ಬಂದಂತ ಎಲ್ಲಾ ಮುಖ್ಯಮಂತ್ರಿಗಳನ್ನು ಒಂದು ತಕಡಿಗೆ ಹಾಕಿದ್ರೆ, ಇವ್ರನ್ನ ಒಂದು ತಕಡಿಗೆ ಹಾಕಿದ್ರೆ ಅದಕ್ಕಿಂತ ಜಾಸ್ತಿ ಇವರು ಸಾಲ ಮಾಡಿದ್ರು. ಈಗ 2ನೇ ಸಾರಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಕರ್ನಾಟಕದ ಸಾಲದ ಪ್ರಮಾಣವನ್ನ ಯಥೇಚ್ಛವಾಗಿ ಜಾಸ್ತಿ ಮಾಡಿದರೆ. ನಾಳೆ ಎಕ್ಸಾಕ್ಟ್ ಫಿಗರ್ ಗೊತ್ತಾಗುತ್ತೆ ನಮಗೆ. ಅವ್ರಿಗೂ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕವನ್ನ ಸಾಲದ ಸುಳಿಗೆ ಸಿಲುಕಿಸಿದಂತ ವ್ಯಕ್ತಿಯಾಗಿ ದಾಖಲಾಗ್ತಾರೆ. ಕನ್ನಡ, ನಾನು ನಾಗೇಂದ್ರ ಬಾಬು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ. ಅದು ಮಡಿಕೇರಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇದ್ದು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಅಹೋರಾತ್ರಿ ಧರಣಿ. ತಮಟೆ ಹೊಡೆದು ಹಾಡಾಡೋ ಮೂಲಕ ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಪ್ರತಾಪ್ ಸಿಂಹ, ಕೆಜಿ ಬೋಪಯ್ಯ, ಮಾಜಿ ಸಚಿವ ಅಪ್ಪಚ್ಚ ರಂಜನ್ ಭಾಗಿಯಾಗಿದ್ದಾರೆ. ಬೆಳಗ್ಗೆಯಿಂದ ನಡೀತಾ ಇರುವಂತಹ ಈ ಧರಣಿ ಅಹೋರಾತ್ರಿ ಮುಂದುವರೆದಿದೆ. ನಾಳೆ ಕೂಡ ಈ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ತಮಟೆಯನ್ನು ಹೊಡೆದು ಹಾಡನ್ನು ಹಾಡ್ತಾ ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಡ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ವಾಗತವನ್ನು ಬಯಸ್ತಿದ್ದೇನೆ. ಮಾಜಿ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ಧರಣಿಯಲ್ಲಿ ಚಲನ್ ಕುಮಾರ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಧರಣಿಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರಾದಂತ ಮಡಿಕೇರಿ ನಗರಮಂಡಲದ ಅಧ್ಯಕ್ಷರು ಆತ್ಮೀಯರಾದಂತ ಉಮೇಶ್ ಸುಬ್ರಹ್ಮಣ್ಯ, ಜನಪ್ರತಿನಿಧಿಗಳಿಗೆ, ಮಾಜಿ ಜನಪ್ರತಿನಿಧಿಗಳಿಗೆ, ಭಾರತೀಯ ಜನತಾ ಪಕ್ಷದ ವಿವಿಧ ಸ್ಥಳಗಳ ಎಲ್ಲ ಬರೀ ಭಾಗ್ಯಗಳ ಬಗ್ಗೆ ಬಡಾಯಿ ಕೊಚ್ಕೊಂಡು ಭಾಷಣವನ್ನ ಮುಗಿಸ್ತಾರೆ. ನಾಳೆ ಕರ್ನಾಟಕ ಜನಕ್ಕೆ ಈ ರಾಜ್ಯ ಸರ್ಕಾರ ಎಷ್ಟು ಸಾಲ ಮಾಡಿದೆ ಅನ್ನೋದು ಅಟ್ಲೀಸ್ಟ್ ಡಾಕ್ಯುಮೆಂಟ್ ಅಲ್ಲಾದ್ರೂ ಸಿಗುತ್ತೆ. ಸಿದ್ದರಾಮಯ್ಯ 2013ರಿಂದ 2018 ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅದಕ್ಕಿಂತ ಮೊದಲು ಬಂದಂತ ಎಲ್ಲಾ ಮುಖ್ಯಮಂತ್ರಿಗಳನ್ನು ಒಂದು ತಕಡಿಗೆ ಹಾಕಿದ್ರೆ, ಇವ್ರನ್ನ ಒಂದು ತಕಡಿಗೆ ಹಾಕಿದ್ರೆ ಅದಕ್ಕಿಂತ ಜಾಸ್ತಿ ಇವರು ಸಾಲ